ಈಗ ಫೋನ್ ಇದೆ ಅಲ್ವಾ? ಈಗ ಫೋನ್ಸ್ ಎಲ್ಲರ ಹತ್ರನೂ ಇರುತ್ತೆ ಫೋನ್. ಸೊ ಫೋನ್ ಸೆಲ್ಫಿ ಮೋಡ್ ಅಲ್ಲಿ ಹಾಕೊಂಡು ಕ್ಯಾಮರಾ ಓಪನ್ ಮಾಡ್ಕೊಂಡು ಸೆಲ್ಫಿ ಮೋಡ್ ಅಲ್ಲಿ ಇಟ್ಕೊಂಡು ಅದ್ ಹೇಗಾಗುತ್ತೆ. ಈಗ ಎಷ್ಟು ಬೇಜಾರಲ್ಲಿದ್ದೀನಿ ನಾನು, ಏನ್ ಮಾಡ್ಬೇಕು ಅಂದ್ರೆ ಏನೇನ್ ಪಾಸಿಟಿವ್ಸ್ ಇದೆ ನಿಮ್ಗೆ, ಏನೇನ್ ನಿಮ್ಗೆ ಒಳ್ಳೇದ್ ಸಿಕ್ಕಿದೆ, ಏನೇನು ನಿಮ್ಮ ಜೀವನದಲ್ಲಿ ಸಿಕ್ಕಿದೆ, ಅದ್ರ ಬಗ್ಗೆ ಬಿ ಪಾಸಿಟಿವ್ ಅಂತ ಹೇಳ್ತಾರೆ. ನಾನು ನಳಿನಿ. ನಾನು ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಟರ್ನ್ಡ್ ಸೈಕಾಲಜಿಸ್ಟ್. ಅಂದರೆ ಮುಂಚೆ ಪ್ರೊಫೆಸರ್ ಆಗಿದೆ, ಈಗ ಸೈಕಾಲಜಿಸ್ಟ್ ಆಗಿದ್ದೀನಿ. ಹಾಗೆಯೇ ಕೋಚ್ ಮತ್ತು ಎನರ್ಜಿ ಹೀಲರ್. ಈ ಚಾನಲ್ ಸ್ಫೂರ್ತಿ ಇದನ್ನು ಯಾಕೆ ಮಾಡಿದೆ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗೋ ಹಾಗೆ, ಸ್ಫೂರ್ತಿ ಆಗೋ ಹಾಗೆ ಮೋಟಿವೇಶನಲ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದೀನಿ. ಈ ಚಾನಲ್ನ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ನಮಸ್ತೆ ಎಲ್ಲರಿಗೂ, ಸುಸ್ವಾಗತ ಸ್ಫೂರ್ತಿ ಚಾನಲ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನನ್ನ ಹೆಸರು ನಳಿನಿ. ಆಮೇಲೆ ಇವತ್ತು ಈ ಎಪಿಸೋಡ್ ಅಲ್ಲಿ ನಾನು ಹೇಗೆ ಪಾಸಿಟಿವಿಟಿ ನಾವು ಪ್ರಾಕ್ಟೀಸ್ ಮಾಡಬಹುದು ಡೈಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಎಲ್ರೂ ಈಗ ಪಾಸಿಟಿವ್ನೆಸ್ ಮತ್ತೆ ಪಾಸಿಟಿವಿಟಿ ಬಗ್ಗೆ ಮಾತಾಡ್ತೀವಿ. ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿ ಸೊ ಮಾತಾಡಬಾರ್ದು, ನೆಗೆಟಿವಿಟಿ ನಾವು ಫೋಕಸ್ ಮಾಡಬಾರ್ದು. ಸೊ ಯಾವಾಗ್ಲೂ ಬಿ ಪಾಸಿಟಿವ್ ಅಂತ ಹೇಳ್ತಾರೆ. ಸೊ ನಿಮ್ಗೂ ಗೊತ್ತು, ಹಾಗೆ ನನಗೂ ಗೊತ್ತು ಹೇಗೆ ಇದು. ಸೊ ಮಾಮೂಲಿ ಅಲ್ವಾ, ಎಲ್ಲಾ ಇದ್ರ ತರನು ಪಾಸಿಟಿವ್ ಮತ್ತೆ ನೆಗೆಟಿವ್ ಇದು ನಡೀತಾ ಇರುತ್ತೆ, ಇದು ಜೀವನ ಅಲ್ವಾ. ಸೊ ಹಾಗಿರ್ಬೇಕಾದ್ರೆ ನಾವು ನೆಗೆಟಿವ್, ಹೌದು ನೆಗೆಟಿವ್ ಇರುತ್ತೆ, ನೆಗೆಟಿವಿಟಿ ಇರುತ್ತೆ, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ದಲೆ ಪಾಸಿಟಿವಿಟಿನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು. ಸೊ ಇದ್ರ ಬಗ್ಗೆ ಇಲ್ಲಿ ನಾನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಕೆಲವೊಂದು ಸಿಂಪಲ್ ಟೂಲ್ಸ್, ಹೇಗೆ ಸಿಂಪಲ್ ವೇನಲ್ಲಿ ಸಿಂಪಲ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಪಾಸಿಟಿವಿಟಿನ ನಾವು ಪ್ರಾಕ್ಟೀಸ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಈ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ಸೇಮ್ ಸಿಂಪಲ್ ಟೂಲ್ಸ್ ನ ಉಪಯೋಗಿಸ್ಕೊಂಡು ಸೊ ನಾನು ಕೂಡ ಅದನ್ನ ಅಳವಡಿಸ್ಕೊತಾ ಇದ್ದೀನಿ ಡೈಲಿ ಲೈಫ್ ಅಲ್ಲಿ. ಸುಮಾರು ವರ್ಷದಿಂದ ಹೀಗೆ ಮಾಡ್ತಾ ಇದ್ದೀನಿ. ಸೊ ಇದು ಇಂಟ್ರೊಡಕ್ಷನ್ ಆಯ್ತು, ಪೀಠಿಕೆ ಆಯ್ತು. ಸೊ ಬರೋಣ ಹೇಗೆ. ಈಗ ನಾನು ಇದ್ರಲ್ಲಿ ಅಟ್ಲೀಸ್ಟ್ 10 ಟೂಲ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ, 10 ಟೂಲ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರಲ್ಲಿ ಯಾವ್ದಾದ್ರೂ ನೀವು 2-3 ಆರಿಸ್ಕೊಂಡು ಡೈಲಿ ನೀವು ಅದನ್ನ ಉಪಯೋಗಿಸ್ಕೋಬಹುದು, ಯೂಸ್ ಮಾಡ್ಬೋದು ನಿಮ್ಮ ಪಾಸಿಟಿವಿಟಿನ ಇದು ಮಾಡ್ಲಿಕ್ಕೆ, ರೈಸ್ ಮಾಡ್ಲಿಕ್ಕೆ, ಪಾಸಿಟಿವಿಟಿನ ಜಾಸ್ತಿ ಮಾಡ್ಲಿಕ್ಕೆ, ಹಾಗೆ ನಿಮ್ಮ ಲೈಫ್ ಅಲ್ಲಿ ಜೀವನದಲ್ಲಿ ಪಾಸಿಟಿವ್ನೆಸ್ ನ ಪ್ರತಿ ದಿನನೂ ಅದನ್ನ ಇದು ಮಾಡ್ಲಿಕ್ಕೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ಬೋದು. ಮೊದಲನೇ ಟೂಲ್ ಏನಂತ ಹೇಳಿದ್ರೆ ಜರ್ನಲ್ ಮಾಡೋದು, ಗ್ರಾಟಿಟ್ಯೂಡ್ ಜರ್ನಲಿಂಗ್. ಅಂದ್ರೆ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತಾ ಭಾವ, ಅಂದ್ರೆ ಕೃತಜ್ಞತೆ ವ್ಯಕ್ತ ಮಾಡೋದು. ಈಗ ಜೀವನದಲ್ಲಿ ನೀವು ನೋಡಿರ್ಬೋದು, ಎಲ್ಲೋ ನಾನು ಓದಿದ್ದೀನಿ, ನಮ್ಗಿನ್ನ ಜಾಸ್ತಿ ಇರೋರು ಸ್ಟೇಟಸ್ ಅಲ್ಲಿ, ಫೈನಾನ್ಷಿಯಲ್ ಇರ್ಬೋದು, ಯಾವುದೇ ರೀತಿಯಲ್ಲಿ ನಮ್ಗಿನ್ನ ಜಾಸ್ತಿ ಇರೋರು ನೋಡ್ಬಿಟ್ಟು ಕರ್ಬೋದು. ಅಂದ್ರೆ ಅಯ್ಯೋ ನನ್ಗೆ ಅದಿಲ್ವಲ್ಲ ಇದಿಲ್ವಲ್ಲ ಅಂತ ಅನ್ನೋದ್ಕಿನ್ನ ನಮ್ಗಿನ್ನ ಸ್ವಲ್ಪ ಕೆಳಗಿರೋರು, ಎಷ್ಟೊಂದ್ ಜನಕ್ಕೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ನೋಡ್ಬಿಟ್ಟು ನಾವು ಹೌದು ನಾವು ಅವ್ರಿಗಿನ್ನ ಪರವಾಗಿಲ್ಲ, ಅಂದ್ರೆ ನಾವು ಅಟ್ಲೀಸ್ಟ್ ಒಂದು ಜೀವನದಲ್ಲಿ ಒಂದು ಒಳ್ಳೆ ಸ್ತರದಲ್ಲಿ ಇದೀವಿ ಅಂತ ಅನ್ಕೋಬೇಕು. ಸೊ ಹಂಗಂತ ನೀವು ಯಾವಾಗ್ಲೂ ಕೆಳಗಿರೋರ್ನೇ ನೋಡಿ ಇದ್ ಮಾಡ್ಬೇಕು ಅಂತಲ್ಲ. ಅಂದ್ರೆ ಈಗ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ಸೊ ನಮ್ಮಲ್ಲಿ ಎಷ್ಟೊಂದು ಇದೆ ಅಲ್ವಾ, ಎಷ್ಟೊಂದು ಒಳ್ಳೇದಿದೆ ನಮ್ಮ ಜೀವನದಲ್ಲಿ. ನಮ್ ದೇವ್ರು ಇರ್ಬೋದು, ನೀವು ಯಾರು ನಂಬ್ತಿರೋ ಅದನ್ನ, ಯೂನಿವರ್ಸ್ ಇರ್ಬೋದು, ನಮ್ಗೆ ಎಷ್ಟೊಂದು ಕೊಟ್ಟಿದ್ದಾರೆ ಅಲ್ವಾ. ಸೊ ಎಷ್ಟೊಂದು ಇದೆ ಲೈಫಲ್ಲಿ. ಎಕ್ಸಾಂಪಲ್ ಆಗಿ ಉದಾಹರಣೆ ತಗೊಂಡ್ರೆ, ಈಗ ನನ್ನ ಉದಾಹರಣೆ ತಗೊಂಡ್ರೆ, ಈಗ ನನ್ಗೆ 3 ಹೊತ್ತು ಸಿಂಪಲ್ ಬೇಸಿಕ್ 3 ಹೊತ್ತು ಊಟ ಸಿಕ್ಕುತ್ತೆ, ಕೆಲವ್ರಿಗೆ ಅದು ಸಿಕ್ಕೋದಿಲ್ಲ ಅಲ್ವಾ. ಹಾಗೆ ನನಗೆ ಚಾಯ್ಸ್ ಇದೆ, ಫ್ರೀಡಮ್ ಇದೆ. ನಾನು ಈಗ ನನಗೆ ಫ್ರೀಡಮ್ ಸಿಕ್ಕಿತ್ತು ಅಂದ್ರೆ, ಫ್ರೀಡಮ್ ಅದನ್ನ ಯಾರು ಕೊಡ್ಲಿಲ್ಲ, ಅಂದ್ರೆ ನಾನೇ ಚಾಯ್ಸ್ ಮಾಡ್ಕೊಂಡೆ. ನಾನು ರೆಗ್ಯುಲರ್ 9 to 5 ಜಾಬ್ ಬಿಟ್ಬಿಟ್ಟು ನಾನು ಸ್ವಂತವಾಗಿ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ, ಅದು ಫ್ರೀಡಮ್ ನನಗಿದೆ, ಹೀಗೆ ಅನ್ಕೋತೀನಿ ನನ್ಗೆ. ಹಾಗೇನೆ ನಿಮ್ಮ ಸಪೋರ್ಟ್ ಇರ್ಬೋದು ನಿಮ್ ಲೈಫ್ ಅಲ್ಲಿ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು, ಫ್ರೆಂಡ್ಸ್ ಸಪೋರ್ಟ್ ಇರ್ಬೋದು. ಸೊ ಆತರ ಸಿಗ್ತಾ ಇದೆ. ಹೀಗೆ ಎಷ್ಟೊಂದು ಪಾಸಿಟಿವ್ಸ್ ಇದೆ ಅಲ್ವಾ, ಎಷ್ಟೊಂದು ಒಳ್ಳೇದಿದೆ ನಮ್ಗೆ ನಮ್ ಜೀವನದಲ್ಲಿ. ಅದ್ರ ಕಡೆ ಫೋಕಸ್ ಮಾಡಿ ನಾವು ಜರ್ನಲ್ ಮಾಡೋದು. ಅಂದ್ರೆ ಡೈಲಿ ಮಲ್ಗೋದಕ್ಕಿಂತ ಮುಂಚೆ ನೀವು ದಿನ, ನನ್ಗೆ ಈಗ ಯಾವ್ದಾದ್ರು 3 ದಿನ ಅದನ್ನೇ ಮಾಡ್ಬೋದು. ಸೊ ಈಗ ನನ್ಗೆ ದೇವ್ರೆ ನೀವು ಎಷ್ಟು ಒಳ್ಳೆ ಜೀವನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು.
ಹಾಗೆ ನನಗೆ ಎಷ್ಟು ಒಳ್ಳೆ ಸ್ನೇಹಿತರಿದ್ದಾರೆ, ಥ್ಯಾಂಕ್ ಯು. ಒಳ್ಳೆ ಫ್ಯಾಮಿಲಿ ಇದೆ. ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇರ್ಬೋದು, ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ, ಎಲ್ಲಾರು ಹಿಂಗೆ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದೆ, ಫ್ರೆಂಡ್ ಸಪೋರ್ಟ್ ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ಬಿಟ್ಟು ಸೊ ಅದನ್ನ ನೀವು ಜರ್ನಲಿಂಗ್ ಮಾಡ್ಬೇಕು. ಅಂದ್ರೆ ಏನೇನ್ ಪಾಸಿಟಿವ್ಸ್ ಇದೆ ನಿಮ್ಗೆ, ಏನೇನ್ ನಿಮ್ಗೆ ಒಳ್ಳೇದ್ ಸಿಕ್ಕಿದೆ, ಏನೇನು ನಿಮ್ಮ ಜೀವನದಲ್ಲಿ ಸಿಕ್ಕಿದೆ, ಅದ್ರ ಬಗ್ಗೆ ನಿಮ್ಮ ಕೃತಜ್ಞತಾ ಇದನ್ನ ಭಾವನ ವ್ಯಕ್ತ ಮಾಡೋದು. ಅದನ್ನ ನೀವು ಬರೆದ್ರೆ, ಹೌದು ನೀವು ಇದ್ ಮಾಡ್ಬೇಕಾದ್ರೆ ಹೇಳ್ಕೊಡ್ಬಹುದು, ನಿಮ್ಮ ಮನಸ್ಸಲ್ಲಿ ಇರಬಹುದು ಅದು, ಬಟ್ ನೀವು ಆಕ್ಚುಲ್ ಆಗಿ ಬರೆದ್ರೆ ಸೊ ಅದೇನಾಗುತ್ತೆ, ಜಾಸ್ತಿ ಜಾಸ್ತಿ ಇದು ನಿಮ್ಗೆ ಫೋಕಸ್ ಪಾಸಿಟಿವ್ಸ್ ಕಡೆನೆ ಹೋಗುತ್ತೆ. ಅದರಿಂದ ನಿಮ್ಗೆ ಆ ಭಾವ ಇದೆಯಲ್ಲ, ಗ್ರಾಟಿಟ್ಯೂಡ್ ಫೀಲಿಂಗ್, ಆ ಎಮೋಷನ್ ಇಂದ ನಿಮ್ದು ಫ್ರೀಕ್ವೆನ್ಸಿ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇದು ಫ್ರೀಕ್ವೆನ್ಸಿಸ್ ಇರುತ್ತೆ, ಪ್ರತಿ ಎಮೋಷನ್ಗೂ ಒಂದು ಫ್ರೀಕ್ವೆನ್ಸಿ ಲೆವೆಲ್ ಇರುತ್ತೆ. ನಮ್ಗೆ ಈಗ ಬೇಜಾರು, ನೋವು, ಹರ್ಟ್ ಫೀಲಿಂಗ್ ಇರುತ್ತೆ, ಸ್ಯಾಡ್ನೆಸ್, ಅಥವಾ ನಾವು ತುಂಬಾನೇ ಗಿಲ್ಟಿ ಫೀಲಿಂಗ್ ಇರ್ಬೋದು. ಆತರ ಫೀಲಿಂಗ್, ಆತರ ಎಮೋಷನ್ ಎಲ್ಲ ತುಂಬಾ ಕೆಳಗಡೆ ಇರುತ್ತೆ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ. ಇದು ಗ್ರಾಟಿಟ್ಯೂಡ್ ಇರ್ಬೋದು, ಹ್ಯಾಪಿನೆಸ್ ಇರೋದು, ಖುಷಿ, ಅವೆಲ್ಲ ಹೈ ಲೆವೆಲ್ ಇರುತ್ತೆ. ಈಸಿ ಏನಂತ ಹೇಳಿದ್ರೆ, ಈಸಿಯಾಗಿ ನಮ್ಮ ಫ್ರೀಕ್ವೆನ್ಸಿನ ಜಾಸ್ತಿ ಹೈ ಲೆವೆಲ್ ತರ್ಲಿಕ್ಕೆ ಈಸಿ ಮೆಥಡ್ ಏನಂತ ಹೇಳಿದ್ರೆ, ನಾವು ಕೃತಜ್ಞತಾ ಭಾವನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದು ಮತ್ತೆ ಅದನ್ನ ವ್ಯಕ್ತ ಮಾಡೋದು. ಅದರಿಂದ ನಮ್ಮ ಪಾಸಿಟಿವ್ ಹೈ ಲೆವೆಲ್ಗೆ ಹೋಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಹೋಗುತ್ತೆ. ಸೊ ಫ್ರೀಕ್ವೆನ್ಸಿ ನಮ್ ಹೈ ಲೆವೆಲ್ ಅಲ್ಲಿ ಇದ್ರೆ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಪಾಸಿಟಿವಿಟಿ ಬೆಳೆಯುತ್ತಲ್ವಾ, ಅದಿದ್ದೇ ಇದೆ. ಹಾಗೆ ನೀವು ಅದು ಸ್ಪೈರಲ್ ಅಂತ ಹೇಳ್ತೀವಿ, ಒಂದು ಪಾಸಿಟಿವ್ ಇದರಿಂದ, ಥಾಟ್ ಇಂದ, ಪಾಸಿಟಿವ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ, ಪಾಸಿಟಿವ್ ಎಮೋಷನ್ ಇಂದ ಇನ್ನೊಂದು ಪಾಸಿಟಿವ್ನೆಸ್ ಬರುತ್ತೆ. ಹಾಗೆ ಒಂದ್ರಿಂದ ಒಂದು ಚೈನ್ ರಿಯಾಕ್ಷನ್ ಆಗುತ್ತೆ. ಅದರಿಂದ ನಿಮ್ಮ ಲೈಫಲ್ಲಿ ನಿಮ್ಗೆ ಏನ್ ಬೇಕು ಅಂದ್ರೆ ಖುಷಿಯಿಂದ ನೀವು ಕೆಲಸ ಮಾಡ್ತೀರಾ, ಅದರಿಂದ ನಿಮ್ಗೆ ಏನ್ ಬೇಕು ಆ ರಿಸಲ್ಟ್ ಬರುತ್ತೆ. ಸೊ ಇದು ನಿಮ್ಮ ಈ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಇಂದ ಸಿಕ್ಕೋ ಅಡ್ವಾಂಟೇಜ್ ಅಥವಾ ಬೆನಿಫಿಟ್. ಓಕೆ, ಸೊ ಒಂದು ಇದು ಪಾಸಿಟಿವಿಟಿ ಬೆಳೆಸ್ಕೊಳ್ಳೋಕೆ ಈ ಒಂದು ಟೂಲ್ ಹೇಳಿದೆ. ಎರಡನೇದಾಗಿ ಪಾಸಿಟಿವ್ ಅಫರ್ಮೇಶನ್ಸ್. ಸೊ ಪಾಸಿಟಿವ್ ಅಫರ್ಮೇಶನ್ ಅಂತ ಹೇಳಿದ್ರೆ, ಈಗ ಐ ಕ್ಯಾನ್ ಡೂ ಇಟ್ ಅಂದ್ರೆ ನನ್ ಕೈಲಿ ಆಗುತ್ತೆ. ಸೊ ನನ್ ಕೈಲಿ ಆಗುತ್ತೆ, ನಾನು ಖಂಡಿತ ಮಾಡಕ್ ಸಾಧ್ಯ ಅಂದ್ರೆ, ಇಲ್ಲ ಕೆಲವು ಸಲ ನಿಮ್ಗೆ ಅಯ್ಯೋ ನನ್ಗೆ ಆಗದೇ ಇಲ್ಲ, ನನ್ ಕಾನ್ಫಿಡೆನ್ಸ್ ಕಡಿಮೆ ಆಗಿರ್ಬೋದು. ಆವಾಗ ನೀವು ಇಲ್ಲ, ನನಗೆ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ, ನನ್ ಕೈಲಿ ಆಗುತ್ತೆ, ಯಾಕಾಗೋದಿಲ್ಲ, ನನಗೆ ಖಂಡಿತ ಆಗುತ್ತೆ, ಆತರ ಪಾಸಿಟಿವ್ ಆಗಿ ಒಂದು ಸ್ಟೇಟ್ಮೆಂಟ್. ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಐ ಕ್ಯಾನ್ ಡೂ ಇಟ್, ಸೊ ಐ ಆಮ್ ಗ್ರೇಟ್ಫುಲ್, ಐ ಆಮ್ ಹ್ಯಾಪಿ, ಅಂದ್ರೆ ನಾನು ಖುಷಿಯಿಂದ ಇದ್ದೀನಿ, ನಾನು ತುಂಬಾ ಕೃತಜ್ಞಳಾಗಿದ್ದೀನಿ, ಹಾಗೆ ಸೊ ನನ್ನ ಕೈಲಿ ಸಾಧ್ಯ ಇದೆ ಇದನ್ನ ಮಾಡ್ಲಿಕ್ಕೆ. ಹೀಗೆ ಈ ತರ ಎಲ್ಲ ಮಾಡಿ ಆತರ ಅಫರ್ಮೇಶನ್ಸ್ ನ ಹೇಳ್ಕೊಳ್ಳೋದ್ರಿಂದ, ಬರೆಯೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮ್ ನೆಗೆಟಿವ್ ಸೆಲ್ಫ್ ಟಾಕ್ ಇದೆಯಲ್ಲ ಅದನ್ನ ಆಪೋಸ್ ಮಾಡುತ್ತೆ ಅದು. ಸೊ ನೆಗೆಟಿವ್ ಸೆಲ್ಫ್ ಟಾಕ್ ನ ಇದರಿಂದ ನೀವು ಕೌಂಟರ್ ಮಾಡ್ಬೋದು, ಪಾಸಿಟಿವ್ ಅಫರ್ಮೇಶನ್ಸ್. ಸೊ ನನ್ನದು ಒಂದು ಅದು ಅಫ್ಕೋರ್ಸ್ ನಾನು ಇಂಗ್ಲಿಷ್ ಅಲ್ಲಿ ಪಾಸಿಟಿವ್ ಅಫರ್ಮೇಶನ್ಸ್ ನಾನೇ ಬರ್ದಿರೋದು ಇದೆ, ಈ ಬುಕ್ ಇದೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅದನ್ನ ಲಿಂಕ್ ಕೊಡ್ತೀನಿ, ನೀವು ಬೇಕಿದ್ರೆ ಡೌನ್ಲೋಡ್ ಮಾಡ್ಬೋದು ಫ್ರೀ ಆಗಿ. ಸೊ ಪಾಸಿಟಿವ್ ಅಫರ್ಮೇಶನ್ಸ್ ಹೇಗ್ ಬರೆಯೋದು ಅನ್ನೋದನ್ನ ಅದ್ರಲ್ಲಿ ತಿಳಿಸ್ಕೊಡ್ತೀನಿ. ಒಂದು, ಅದು ಪಾಸಿಟಿವ್ ಆಗಿರ್ಬೇಕು, ಹೌದು ತಾನೆ. ಆಮೇಲೆ ಅದು ಎಂಪವರಿಂಗ್ ಇರ್ಬೇಕು. ಇದರಿಂದ ನಿಮ್ಗೆ ಪಾಸಿಟಿವ್ ಅಫರ್ಮೇಶನ್ ನಿಮ್ಗೆ ಸ್ಟ್ರಾಂಗ್ ಆಗ್ಬೇಕು, ನೀವು ನಿಮ್ಗೆ ವೀಕ್ ಆಗ್ಬಾರ್ದು. ಸೊ ಎಂಪವರಿಂಗ್ ಇರ್ಬೇಕು. ಸೊ ಆಮೇಲೆ ಅದು ಪ್ರೆಸೆಂಟ್ ಈಗಿರ್ಬೇಕು. ಸೊ ಈಗ ಈ ಕ್ಷಣದಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ನಾನು ಹ್ಯಾಪಿ ಆಗ್ತೀನಿ ಅಂತ ಹೇಳಿದ್ರೆ ಫ್ಯೂಚರ್ ಟೆನ್ಸ್ ಎಲ್ಲ ಇರುತ್ತೆ, ಯಾವಾಗ್ಲೂ ಮುಂದೆ, ನಾಳೆ ಇರ್ಬೋದು, ನಾಡಿದಿರ್ಬೋದು, ನಾನು ಖುಷಿಯಿಂದ ಇರ್ತೀನಿ, ಇರಬಲ್ಲೆ, ಆತರ. ಸೊ ಅದು ಮುಂದಿರಬಾರ್ದು, ಫ್ಯೂಚರ್ ಎಲ್ಲ ಇರಬಾರ್ದು, ಪಾಸ್ಟ್ ಅಲ್ಲಿ ಇರ್ಬಾರ್ದು, ಪ್ರೆಸೆಂಟ್ ಟೆನ್ಸ್ ಈಗ ವರ್ತಮಾನದಲ್ಲಿ ಇರ್ಬೇಕು. ಸೊ ಈ ಮೂರು ನೀವು ಫೋಕಸ್ ಮಾಡಿ, ಈ ಮೂರು ಎಲಿಮೆಂಟ್ಸ್ ಇರ್ಬೇಕು ನೀವು ಪಾಸಿಟಿವ್ ಅಫರ್ಮೇಶನ್ ಬರೀಲಿಕ್ಕೆ. ಸೊ ಇದೊಂದು, ಸೊ ಪಾಸಿಟಿವ್ ಅಫರ್ಮೇಶನ್ಸ್ ಬರೆಯೋದು ಅದು ಒಂದು ಟೂಲು. ಸೊ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಕೇಪಬಲ್, ಸೊ ಐ ಆಮ್ ಕೇಪಬಲ್, ಐ ಆಮ್ ಕಾನ್ಫಿಡೆಂಟ್. ಹಾಗೆ ನನ್ಗೆ ನನ್ನ ಲೈಫಲ್ಲಿ ನಾನು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀನಿ, ಪಾಸಿಟಿವಿಟಿನ ನಾನು ಇದನ್ನ ಮಾಡ್ತೀನಿ. ಸೊ ಅದು, ಸೊ ಇದೆಲ್ಲ ಪಾಸಿಟಿವ್ ಅಫರ್ಮೇಶನ್ಸ್. ಸೊ ಇದೊಂದು ಟೂಲು. ಓಕೆ, ಸೊ ಮತ್ತಿನ್ನೊಂದು ಏನಂತ ಹೇಳಿದ್ರೆ ನಗೋದು. ಈಗ ನೀವು ಕೇಳಿರ್ಬಹುದಲ್ಲ ಲಾಫ್ಟರ್ ಕ್ಲಬ್ ಅಂದ್ಬಿಟ್ಟು, ಅದಿದ್ರೆ ಖಂಡಿತ ಸೇರ್ಕೊಳ್ಳಿ, ತುಂಬಾ ಒಳ್ಳೇದು. ಸೊ ನಗೋದು ಮತ್ತೆ ಬೇರೆಯವ್ರನ್ನು ನಗಿಸೋದು. ಸೊ ನೀವು ಎಲ್ಲ ಕಾಮಿಡಿ ಶೋಸ್ ನೋಡಿ ನಗ್ತಿರ್ಬೋದು, ಇಲ್ಲ ಮಕ್ಳ ಜೊತೆ ಆಟ ಆಡಿ ನಗ್ಬೋದು,
ಅಥವಾ ಸುಮ್ನೆ ಹಿಂಗೆ ಲಾಫ್ಟರ್ ಕ್ಲಬ್ ಸೇರ್ಕೊಂಡಾದ್ರೂ ನಗ್ಬೋದು, ಇಲ್ಲಾಂದ್ರೆ ಸುಮ್ನೆ 1 ನಿಮಿಷ ಇಲ್ಲ 2 ನಿಮಿಷ ಇಟ್ಕೊಂಡು ಸುಮ್ನೆ ನಗೋದು. ಇಲ್ಲ ಅಂದ್ರೆ ಹೋಗಿ ನಿಮ್ಗೆ ನನಗೆ ಯಾವ್ದು ಹೆಲ್ಪ್ ಆಗುತ್ತೆ ಅಂದ್ರೆ, ನಂಗೆ ತುಂಬಾ ಬೇಜಾರಾದಾಗ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ ಮುಖ ನೋಡ್ಕೋತೀನಿ. ಅದು ನೋಡಿ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೋತೀನಿ. ಆಗ ನೋಡಿದಾಗ ನನಗೆ ಒಳಗಡೆ ತುಂಬಾ ನೋವು, ಹೆಪ್ಪುಗಟ್ಟಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ನನಗೆ ನೋವಿದ್ರೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ನಾನು ನೋಡ್ಕೊಂಡ್ರೆ ಕನ್ನಡಿಲಿ ಅಳು ಬರುತ್ತೆ ನನಗೆ. ಸೊ ಅಳು ಬಂದಾಗ ಹತ್ತು ಬಿಡ್ತೀನಿ ನಾನು ಫುಲ್ಲು. ಅತ್ತಾಗ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ ದುಃಖ. ಸೊ ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಸ್ಮೈಲ್ ಮಾಡ್ತೀನಿ. ನನ್ನನ್ನು ನಾನು ನೋಡ್ಕೊಂಡು ನಾನು ನಗ್ತೀನಿ. ಸೊ ಹಾಗೇನೆ ನೀವು ಕೂಡ, ಸೊ ಈ ತರ ಎಲ್ಲ ನಿಮ್ಗೆ ಲಾಫ್ಟರ್ ಕ್ಲಬ್ ಆಗ್ಲಿ ಇದಾದ್ರೆ ನಿಮ್ಗೆ ಅದು ಅಲ್ಲ ಅಂತ ಹೇಳಿದ್ರೆ, ಇನ್ನೊಂದ್ ರೀತಿ ಏನಂದ್ರೆ, ಹೋಗಿ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು, ಇಲ್ಲ ನಿಮ್ಗೆ ಈಗ ಫೋನ್ ಇದೆ ಅಲ್ವಾ, ಈಗ ಫೋನ್ಸ್ ಎಲ್ಲರ ಹತ್ರನೂ ಇರುತ್ತೆ ಫೋನ್. ಸೊ ಫೋನ್ ಸೆಲ್ಫಿ ಮೋಡ್ ಅಲ್ಲಿ ಹಾಕೊಂಡು, ಕ್ಯಾಮರಾ ಓಪನ್ ಮಾಡ್ಕೊಂಡು ಸೆಲ್ಫಿ ಮೋಡ್ ಅಲ್ಲಿ ಇಟ್ಕೊಂಡು ಅದು ನೀವು ಸ್ಮೈಲ್ ಮಾಡಿ ನಿಮಗೆ ನೀವು. ಸೊ ಅವಾಗ ಸ್ಮೈಲ್ ಬರುತ್ತೆ. ಅದರಿಂದ ಆಟೋಮೆಟಿಕಲಿ ನನಗೆ ಪ್ರತಿ ಸಲ ಹೆಲ್ಪ್ ಆಗಿದೆ ಇದು. ಆಟೋಮೆಟಿಕಲಿ ನಾನು ಏನ್ ಮಾಡ್ತೀನಿ, ಸೊ ನನಗೆ ಅದು ದುಃಖ ಆದಾಗ ಇದಾದಾಗ ನಾನು ನನ್ನನ್ನ ನೋಡ್ಬಿಟ್ಟು ಸ್ಮೈಲ್ ಮಾಡಿದಾಗ ನನಗೆ ನಗು ಬರುತ್ತೆ. ಆಮೇಲೆ ಅದು ಖುಷಿ ಆಗುತ್ತೆ. ಅದು ಸುಮ್ಮನೆ ಅಲ್ಲ, ಅದು ನೀವು ಖಂಡಿತ ನೋಡಿ ಒಂದ್ಸಲ. ಅದು ಹೇಗಾಗುತ್ತೆ, ಈಗ ಎಷ್ಟು ಬೇಜಾರಲ್ಲಿದ್ದೀನಿ ನಾನು, ಕನ್ನಡಿ ನೋಡ್ಕೊಂಡು ಮುಖ ನೋಡಿ ಸ್ಮೈಲ್ ಮಾಡಕ್ ಹೆಂಗಾಗತ್ತೆ, ಖಂಡಿತ ಆಗತ್ತೆ. ಸೊ ಅದು ಕಾನ್ಶಿಯಸ್ ಆಗಿ ಮೈಂಡ್ಫುಲ್ ಆಗಿ ಮಾಡೋದು, ಖಂಡಿತ ಅದನ್ನ ನೋಡಿ. ಇಲ್ಲ ಅಂದ್ರೆ ಮಕ್ಳ ಜೊತೆ ಆಟ ಆಡ್ತಾ ಮಕ್ಳು ನಗ್ತಾ ಇರ್ಬೇಕಾರೆ ಖುಷಿಯಿಂದ ಇದ್ ಮಾಡಿ, ಇಲ್ಲ ನಿಮ್ ಪೆಟ್ ಜೊತೆಗೆ ಖುಷಿಯಿಂದ ಇದ್ ಮಾಡಿ. ಸೊ ಇದು ಒಂದು ಟೂಲ್. ಇದು 2ನೇ ಟೂಲ್. ಹೇಗೆ ಅಂದ್ರೆ ಸಾರಿ 3ನೇ ಟೂಲು, ನೀವು ನಗ್ಗಿ ಮತ್ತೆ ಬೇರೆಯವ್ರಿಗೂ ನಗಿಸಿ, ಸ್ಮೈಲ್ ಅಂಡ್ ಲಾವ್. ಇದು 3ನೇ ಟೂಲ್. ಪಾಸಿಟಿವಿಟಿ ನಿಮ್ಮ ದಿನಚರಿಯಲ್ಲಿ ನೀವು ಅಳವಡಿಸೋದಕ್ಕೆ ಇದು 3ನೇ ಟೂಲ್. ಸೊ 4ನೇ ಟೂಲ್ ಏನಂತ ಹೇಳಿದ್ರೆ ಮೈಂಡ್ಫುಲ್ನೆಸ್ ನ ಪ್ರಾಕ್ಟೀಸ್ ಮಾಡೋದು. ಸೊ ಎಲ್ಲರಿಗೂ ನಿಮ್ಗೆ ಮೈಂಡ್ಫುಲ್ನೆಸ್ ಗೊತ್ತಿರ್ಬೋದು. ಮೈಂಡ್ಫುಲ್ನೆಸ್ ಅಂತ ಏನಂದ್ರೆ ಅಂದ್ರೆ ಅಗೇನ್ ಪ್ರೆಸೆಂಟ್ ಮೂಮೆಂಟ್. ಈಗ ಈ ಮೂಮೆಂಟ್ ಅಲ್ಲಿ ನಾನೇನ್ ಮಾಡಿ, ಈಗ ಮೈಂಡ್ಫುಲ್ನೆಸ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ನಾನೀಗ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದು ಅಂದ್ರೆ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಅದ್ರ ಕಡೆನೇ ಗಮನ ಇರೋದು, ಆ ಕಾನ್ಸಂಟ್ರೇಷನ್. ಈಗ ನಾನು ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಈ ಎಪಿಸೋಡ್ ನ ರೆಕಾರ್ಡ್ ಮಾಡ್ತಿದ್ದೀನಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಇದು ಗೊತ್ತು ನನಗೆ, ಇದು ಮೈಂಡ್ಫುಲ್ನೆಸ್, ಅದು ಕಾನ್ಶಿಯಸ್ ಆಗಿದ್ದೀನಿ. ಸೊ ಹೀಗೆ ಸ್ವಲ್ಪ 1 ನಿಮಿಷ ಇಲ್ಲ 2 ನಿಮಿಷ ತಗೊಂಡು ನೀವು ಮೈಂಡ್ಫುಲ್ ಆಗಿ, ನೀವೀಗ ಕಾಫಿ ಕುಡಿತಾ ಇರಬಹುದು ಅಥವಾ ತಿಂಡಿ ತಿಂತಾ ಇರಬಹುದು. ಸೊ ಅದನ್ನ ಒಂದೊಂದೇ, ಈಗ ತುಂಬಾನೇ ಒಳ್ಳೇದಿದು. ಊಟ ಮಾಡ್ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿ, ಬೇಕಿದ್ರೆ ಇದನ್ನ 1-2 ಸಲ ನೋಡಿ. ಊಟ ಮಾಡ್ಬೇಕಾದ್ರೆ ಹೀಗೆ ತಗೊಂಡು ತಿನ್ಬೇಕಾದ್ರೆ ಪ್ರತಿಯೊಂದು ಇಲ್ಲಿಂದ ಇಲ್ಲಿಗೆ ಹೇಗ್ ಬರ್ತಿದೆ ನಿಮ್ ಕೈ, ಏನ್ ತಿಂತಾ ಇದ್ದೀರಾ ನೀವು, ಓಕೆ, ಆ ತಿಂತಾ ಇರೋದು, ಅದು ಏನ್ ಊಟ ಇದೆಯಲ್ಲ ಅದ್ರದ್ದು ರುಚಿ. ಸೊ ಇದು ಖಾರ ಎಷ್ಟಿದೆ, ಎಷ್ಟು ಟೇಸ್ಟಿ ಆಗಿದೆ, ಎಷ್ಟು ರುಚಿಕರವಾಗಿದೆ, ಆಮೇಲೆ ಇದು ಸಿಹಿ ಇದೆಯಾ, ಉಪ್ಪು ಹುಳಿ ಎಷ್ಟಿದೆ, ಅದು ಟೆಕ್ಸ್ಚರ್ ಯಾವ ರೀತಿ ಇದೆ. ಸೊ ಇದೆಲ್ಲ ಕಡೆ ಗಮನ ಕೊಟ್ಕೊಂಡು ಜಸ್ಟ್ 2-3 ತುತ್ತಗ್ ಹಂಗ್ ಮಾಡಿ. ಅದು ಮೈಂಡ್ಫುಲ್ನೆಸ್ ಈಟಿಂಗ್ ಅಂತ ಹೇಳ್ತೀವಿ. ಮೈಂಡ್ಫುಲ್ ಆಗಿ ನಾವು ಊಟ ಮಾಡೋದು ಅದಿರ್ಬೋದು. ಇಲ್ಲ ನೀವು ಹೊರಗಡೆ ವಾಕಿಂಗ್ ಹೋಗ್ತಾ ಇದ್ರೆ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ. ಮೈಂಡ್ಫುಲ್ನೆಸ್ ವಾಕಿಂಗ್ ಅಂದ್ರೆ, ನೀವು ಹೋದಾಗ ಅಲ್ಲಿ ಆ ಕಡೆ ಈ ಕಡೆ ಪ್ರಕೃತಿ ಎಷ್ಟು ಸುಂದರವಾಗಿದೆ. ಈಗೆಲ್ಲ ಮಳೆ ಬರ್ತಾ ಇದೆಲ್ಲ, ಮಳೆಗಾಲ, ಈಗ ಮಳೆ ಹನಿತಾ ಇದೆ. ಈಗ ಎಲ್ಲಾ ಕಡೆನೂ ಒಂದ್ ಝರಿ ಆಗಿರುತ್ತೆ, ಅಂದ್ರೆ ಒಂದ್ ಚಿಕ್ಕ ಚಿಕ್ಕ ನದಿಗಳು ಹರಿತಾ ಇರುತ್ತೆ. ಅದನ್ನ ಗಮನಿಸಿ. ಅಲ್ಲಿ ಹೂವಿರ್ಬೋದು, ಗಿಡ ಇರ್ಬೋದು, ಆಮೇಲೆ ಹೂವಿನ ಸುಗಂಧ, ಪರಿಮಳ, ಅದನ್ನ ಇದ್ ಮಾಡ್ಕೊಳ್ಳಿ. ಸೊ ಹೀಗೆ ಅದ್ರೆಲ್ಲಾನು ಸುತ್ತಮುತ್ತಲ ಏನಿದೆ ಅದ್ರ ಕಡೆ ಎಲ್ಲ ಗಮನ ಕೊಟ್ಬಿಟ್ಟು, ಗಮನ ಒಂದೊಂದು 1-2 ಸೆಕೆಂಡ್ 3 ಸೆಕೆಂಡ್ ಅದು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದು. ಇದನ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ನಿಮ್ಗೆ ಏನು ತುಂಬಾ ಬೇಜಾರ್, ಖಂಡಿತ ತುಂಬಾ ದೊಡ್ಡದಾಗಿದ್ರೆ ನನ್ಗೆ ಅರ್ಥ ಆಗತ್ತೆ. ತುಂಬಾ ದೊಡ್ಡದಾಗಿ ದುಃಖ ಇದ್ರೆ ಅದು ಹೀಗೆಲ್ಲ ಮಾಡೋದ್ರಿಂದ ಹೋಗಲ್ಲ. ಬಟ್ ಚಿಕ್ಕ ಚಿಕ್ಕದಿರುತ್ತಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಮೂಡ್ ಆಫ್ ಆಯ್ತು, ಏನೋ ಆಯ್ತು, ನಂಗೆ ಮೂಡ್ ಆಫ್ ಆಯ್ತಿಲ್ಲ, ರಾತ್ರಿ ಮಲಗದಾಗ್ಲೇ ನಾ ಬೇಜಾರಲ್ಲಿ ಮಲಗಿದೆ, ಬೆಳಿಗ್ಗೆ ನಂಗೆ ಮೂಡ್ ಸರಿನೇ ಇಲ್ಲ, ನನ್ಗೆ ಇಷ್ಟನೇ ಇಲ್ಲ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು ಅಥವಾ ಕೆಲಸ ಮಾಡೋದು. ಹೀಗೆಲ್ಲ ಇರುವಾಗ ಇವೆಲ್ಲ ಸಣ್ಣ ಸಣ್ಣ ಸಿಂಪಲ್ ಟೂಲ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಖುಷಿಗಳು, ಜಾಯ್ಸ್ ಇರುತ್ತಲ್ಲ, ಸಣ್ಣ ಸಣ್ಣ ಹ್ಯಾಪಿನೆಸ್, ಈ ಚಿಕ್ಕ ಚಿಕ್ಕ ವಿಷಯದಲ್ಲಿಂದ ನಿಮ್ಗೆ ಚಿಕ್ಕ ಚಿಕ್ಕ ಖುಷಿ ಸಿಕ್ಕತ್ತಲ್ಲ, ಅದು ಎಷ್ಟು ಮುಖ್ಯ, ಅದರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಖುಷಿ ಬರ್ತಾ ಇದೆ, ಎಷ್ಟು ಪಾಸಿಟಿವ್ನೆಸ್ ಇದೆ ಅನ್ನೋದು ನಿಮ್ಗೆ ತಿಳ್ಕೋಬಹುದು ನೀವು ಅದರಿಂದ. ಸೊ 5ನೇ ಟೂಲು, ಸೊ ನಿಮ್ಮ ಸುತ್ತಮುತ್ತಲು ನೀವು ಪಾಸಿಟಿವ್ ಮಾತಾಡೋ ಜನಗಳು,
ನಿಮ್ ಪಾಸಿಟಿವ್ನೆಸ್ ಯಾವ ಜನಗಳಿಂದ, ಸ್ಫೂರ್ತಿ ಯಾರಿಂದ ನಿಮ್ಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಯಾರಿಂದ ಮೋಟಿವೇಶನ್ ಸಿಗುತ್ತೆ, ಏನ್ ಓದಿದ್ರೆ ಏನು ನೋಡಿದ್ರೆ ನಿಮ್ಗೆ ಮೋಟಿವೇಶನ್ ಸಿಕ್ಕತ್ತೆ, ನಿಮ್ಗೆ ಖುಷಿ ಆಗುತ್ತೆ, ಪಾಸಿಟಿವ್ನೆಸ್ ಬರುತ್ತೆ, ಸ್ಫೂರ್ತಿ ಸಿಕ್ಕತ್ತೆ ಅಂತ ಇದನ್ನೇ, ಅದು ಇರ್ಬೋದು ಜನಗಳಿರ್ಬೋದು, ಹ ಅದು ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ನಿಮ್ ನ್ಯೂಸ್ ನೋಡೋದಾಗ್ಲಿ, ನಿಮ್ಮ ಪ್ರೋಗ್ರಾಮ್ ನೋಡೋದಿರ್ಲಿ, ಯಾವ್ದಾದ್ರು ನೋಡೋದಿರ್ಲಿ, ಟಿವಿನಲ್ಲಿ ಅಥವಾ ಏನಾದ್ರೂ ಶೋಸ್ ನೋಡೋದಾಗ್ಲಿ, ಎಲ್ಲದ್ರಿಂದ ನಿಮ್ಗೆ ಏನ್ ಬರ್ಬೇಕು, ಸ್ಫೂರ್ತಿ ಸಿಕ್ಬೇಕು, ಮೋಟಿವೇಶನ್ ಆಗ್ಬೇಕು. ಅಂತದನ್ನೇ ನೋಡಿ, ಅಂತ ಜನಗಳ ಜೊತೆಗೇನೆ ನೀವು ಮಾತಾಡಿ. ಸೊ ಕೆಲವು ಸಲ ಏನಾಗುತ್ತೆ, ತುಂಬಾ ಹತ್ರದವರು ಯಾವಾಗ್ಲೂ, ಕೆಲವರು ಯಾವಾಗ್ಲೂ ಗುಜು 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 ಅಂದ್ಬಿಟ್ಟು ಬರೀ ಕಂಪ್ಲೇಂಟ್ಸ್, ಬರೀ ನೆಗೆಟಿವ್. ಸೊ ಬರೀ ಅದ್ರ ಕಂಡ್ರೆ ಕಂಪ್ಲೇಂಟ್ ಮಾಡೋದು, ಅದನ್ನ ಬ್ಲೇಮ್ ಮಾಡೋದು, ಅದೇ ತರ ಇರ್ತಾರೆ, ಕೆಲವು ಜನಗಳು ಇರ್ತಾರೆ. ಅಂತ ಜನದಿಂದ ಆದಷ್ಟು ದೂರ ಇರಿ. ಯಾಕಂದ್ರೆ ಅದರಿಂದ ನೆಗೆಟಿವಿಟಿ ಇರುತ್ತಲ್ಲ, ನಿಮ್ಮಲ್ಲೂ ಬಂದ್ಬಿಡುತ್ತೆ. ಅದು ನಿಮ್ಗೆ ಇಷ್ಟ ಇರ್ಲಿ ಬಿಡ್ಲಿ, ಅದು ಒಂಥರ ಅಫೆಕ್ಟ್ ಆಗತ್ತೆ. 5 ನಿಮಿಷ ಸರಿ, 10 ನಿಮಿಷ ಸರಿ, ನಿಮ್ಗೆ ಅದೇ ಕೇಳಿ, ಅಯ್ಯೋ ದೇವ್ರೆ ಎಷ್ಟು ಅಂತ ಕೇಳಕ್ಕಾಗತ್ತೆ. ಈ ಫುಲ್ಲು ನೀವು ಇರಿಟೇಟ್ ಆಗ್ತೀರಿ. ಇರಿಟೇಷನ್ ಏನು, ಇರಿಟೇಷನ್ ಅದು ಇಟ್ಸ್ ನಥಿಂಗ್ ಬಟ್ ನೆಗೆಟಿವ್. ಸೊ ಅದರಿಂದ ನಿಮ್ಮ ಇದನ್ನ ಪುಲ್ ಡೌನ್ ಮಾಡುತ್ತೆ. ನಿಮ್ಮ ಮೂಡ್ ಎಷ್ಟು ಚೆನ್ನಾಗಿ ಹೈ ಮೂಡ್ ಇರುತ್ತೆ, ನಿಮ್ದು ಎಷ್ಟು ಚೆನ್ನಾಗಿರುತ್ತೆ, ಖುಷಿಯಿಂದ ಇರ್ತೀರಿ, ಅದೆಲ್ಲ ಇದು ಮಾಡ್ಬಿಟ್ಟು ಫುಲ್ ಆಗುತ್ತೆ. ಸೊ ಪುಲ್ ಡೌನ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಿ. ಆದಷ್ಟು ನಿಮ್ಮ ಸುತ್ತಮುತ್ತಲ ಪಾಸಿಟಿವಿಟಿನ ನೀವು ಸುತ್ತುವರಿಸ್ಕೊಳ್ಳಿ, ಅಂದ್ರೆ ಸರೌಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಿಂದ ನಿಮ್ಗೆ ಪಾಸಿಟಿವಿಟಿ ಬಿಲ್ಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಟೂಲ್ ಏನಂದ್ರೆ ಕೈಂಡ್ನೆಸ್, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು. ಈಗ ಯಾರೋ ನಿಮ್ ಕೊಲೀಗ್ ಇರ್ಬೋದು, ನಿಮ್ಮ ಮನೇಲಿ ಯಾರೋ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅವ್ರಿಗೆ ಓ ಎಷ್ಟ್ ಚೆನ್ನಾಗಿದೆ, ಈ ಸೀರೆ ಚೆನ್ನಾಗಿ ಕಾಣಿಸುತ್ತೆ ನಿನ್ಗೆ, ಓ ಇವತ್ತು ಎಷ್ಟು ಖುಷಿಯಿಂದ ಇದೆಯಾ, ತುಂಬಾ ಮುಖ ಎಲ್ಲ ತುಂಬಾ ಪ್ರಫುಲ್ಲವಾಗಿದೆ, ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀಯಾ ಅಂತನೋ, ಅಥವಾ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ಬೇಕು, ಆತರ ಬೇಕಿರುತ್ತೆ ಅವ್ರಿಗೆ ಹೆಲ್ಪ್, ರ್ಯಾಂಡಮ್ ಆಗಿ ಯೋಚನೆ ಮಾಡಲ್ಲ. ಈಗ ದಾರಿಲಿ ಹೋಗ್ತಿರ್ತೀರ, ಯಾರಿಗೋ ಹೆಲ್ಪ್ ಬೇಕಾಗುತ್ತೆ, ಅವ್ರಿಗೆ ಹೆಲ್ಪ್ ಕೊಡಿ. ಇನ್ಯಾರಿಗೋ ಹೆಲ್ಪ್ ಬೇಕಾಗಿರುತ್ತೆ, ಟೈಮ್ಲಿ ಹೆಲ್ಪ್ ಇದೆಯಲ್ಲ ಅದನ್ನ ಕೊಡಿ. ಸೊ ನಿಮ್ಮ ಕೈಂಡ್ನೆಸ್ ಇದೆಯಲ್ಲ, ಕೈಂಡ್ನೆಸ್ ನ ನೀವು ಆದಷ್ಟು ಎಲ್ಲರಿಗೂ ಕೊಡಿ. ಕೈಂಡ್ನೆಸ್ ಇಂದ ಕೈಂಡ್ ಆಗಿ ಬಿಹೇವ್ ಮಾಡಿ. ಸೊ ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಕೈಂಡ್ನೆಸ್ ಅಂದ್ರೆ ಏನು, ಕೈಂಡ್ನೆಸ್ ಕನ್ನಡದಲ್ಲಿ ಏನಂತ ಹೇಳ್ತಾರೆ, ನೋಡ್ತಾ ಇದ್ದೀನಿ ನಾನು, ಒಂದ್ ನಿಮಿಷ. ದಯೆ. ಕರುಣೆ ಅಂತ ಅನ್ಕೊಂಡಿಲ್ಲ, ದಯೆ. ಸೊ ದಯೆ ಅಂದ್ರೆ ತುಂಬಾನೇ ಇದು ಹಾರ್ಡ್ ಹಿಟ್ಟಿಂಗ್ ಅನ್ಸುತ್ತೆ, ಬಟ್ ಕೈಂಡ್ನೆಸ್ ಓಕೆ ಅನ್ಸುತ್ತೆ, ತುಂಬಾ ಲೈಟರ್ ವೇನಲ್ಲಿ. ಆ ಸೊ ಬೇರೆಯವ್ರಿಗೆ ದಯೆ ತೋರೋದು ಅಂದ್ರೆ ತುಂಬಾ ನನಗನ್ಸುತ್ತೆ. ಸೊ ಓಕೆ, ನಾನು ಕೈಂಡ್ನೆಸ್ ಅನ್ನೋದನ್ನೇ ಉಪಯೋಗಿಸ್ತೀನಿ. ಸೊ ಕೈಂಡ್ನೆಸ್ ನೀವು ತೋರಿಸಿದ್ರೆ, ಕಾಂಪ್ಲಿಮೆಂಟ್ ಮಾಡೋದು, ಈಗ ಯಾರು ಗೊತ್ತಿರ್ಬೋದು ಗೊತ್ತಿಲ್ದಲೇ ಇರ್ಬೋದು, ಅವರಿಗೆ ಹೆಲ್ಪ್ ಮಾಡೋದು, ಈ ತರ ಆಕ್ಷನ್ಸ್, ಈಗ ಕೈಂಡ್ನೆಸ್ ತೋರಿಸೋ ಆಕ್ಷನ್ಸ್ ಇಂದ ನಿಜವಾಗ್ಲೂ ನಿಮ್ಗೆ ಖುಷಿ ಆಗತ್ತೆ. ನೀವು ಎಲ್ರು ಮಾಡಿರ್ಬೋದಲ್ವಾ, ಈಗ ಮನೆಯಲ್ಲಿ ಯಾರೋ ಕೆಲ್ಸಕ್ಕೆ ಇಟ್ಕೊಂಡಿದ್ರ, ಅವ್ರಿಗೇನೋ ಬೇಕಾಗಿರುತ್ತೆ ಟೈಮ್ಲಿ, ಸೊ ಅವ್ರಿಗೇನೋ ಇದು ಕೊಟ್ಟೆ, ಅಡ್ವಾನ್ಸ್ ಕೊಟ್ಟೆ, ಅಥವಾ ಹಬ್ಬದ ಟೈಮಲ್ಲಿ ಅವ್ರಿಗೆ ಗಿಫ್ಟ್ ಮಾಡಿದೆ. ಈಗ ಶ್ರಾವಣ ಶುರುವಾಗಿದೆ, ಮಂಗಳಗೌರಿ ಹಬ್ಬಕ್ಕೆ ಎಲ್ಲರಿಗೂ ಇದು ಕೊಟ್ಟೆ, ಬಾಗ್ನ ಕೊಟ್ಟು ಮನೆಗೆ ಕರೆದು ಇದು ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಬಂದು, ಆತರ ಎಲ್ಲ ಮಾಡೋದು. ಸೊ ಅದರಿಂದನು ಬೇರೆಯವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ, ಬೇರೆಯವ್ರಿಗೆ ಗಿಫ್ಟ್ ಕೊಟ್ಟೆ, ಅದರಿಂದನೂ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಗೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ, ನಿಮ್ಮ ಮೂಡ್ ಲಿಫ್ಟ್ ಆಗುತ್ತೆ. ಇದು ಇನ್ನೊಂದು ಟೂಲು. ಇದು 6ನೇ ಟೂಲ್. ಸೊ ಇನ್ನೊಂದು ಟೂಲ್ ಅಂದ್ರೆ 7ನೇ ಟೂಲ್ ಏನಂತ ಹೇಳಿದ್ರೆ, ನಮ್ಗೆ ಈಗ ಎಲ್ರಿಗೂ ಏನೋ, ಈಗ ಹೊರಗಡೆ ಕೆಲಸ ಮಾಡ್ತಿರ್ಬೋದು, ಮನೇಲಿ ಕೆಲಸ ಮಾಡ್ತಿರ್ಬೋದು, ಯಾರೇ ಆಗ್ಲಿ, ನಿಮ್ಗೆ ಏನೋ ಒಂದು ಗೋಲ್ ಸೆಟ್ ಮಾಡ್ಕೊಂತೀರಿ. ಸೊ ಇಡೀ ದಿನ ನಾನು ಇಷ್ಟು ಕೆಲಸ ಮಾಡ್ಬೇಕು ಅಂತಾನೋ ಏನೋ ಗೋಲ್ಸ್ ಸೆಟ್ ಮಾಡ್ಕೊಂಡಿರ್ತೀರಾ, ಏನೇನೋ ಅಚೀವ್ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಸೊ ಅದನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳೋದು. ಸೊ ಅದೇನಿರುತ್ತೆ ಅದನ್ನ ವಿಜುವಲೈಸ್ ಮಾಡ್ಕೊಂಡ್ರೆ, ಸೊ ನನ್ಗೆ ಏನೋ ನಾನು ಇದನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈ ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ, ಇವತ್ತು 3 ಕೆಲಸನೋ ಅಥವಾ 5 ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಸೆಟ್ ಮಾಡ್ಕೊಂಡಿದ್ದು, ಅದನ್ನ ಆಲ್ರೆಡಿ ನಾನು ಮಾಡ್ದೆ ಅಂದ್ಬಿಟ್ಟು ಅದ್ರ ಅಚೀವ್ ಮಾಡ್ದೆ ಅನ್ನೋ ಆ ವಿಜುವಲೈಸೇಷನ್ ಇಮ್ಯಾಜಿನ್ ಮಾಡ್ಕೊಂಡು ನಾನು ಆಕ್ಚುಲ್ ಆಗಿ ಅಚೀವ್ ಮಾಡಿದೀನಿ ಅಂತ ಅನ್ಕೊಂಡು ವಿಜುವಲೈಸೇಷನ್ ಮಾಡಿದ್ರು ನಮ್ಗೆ ಅದು ಖುಷಿ ಸಿಗುತ್ತೆ. ಯಾಕೆಂದ್ರೆ ನಾವು ಅನ್ಕೊಂಡಿದ್ದು ಅಚೀವ್ ಮಾಡಿದ್ವಿ ಅಂತ ನಾವು ಫ್ಯೂಚರ್ ಇದ್ರಲ್ಲಿ ಹೋಗಿ ನೋಡ್ಕೊಂಡಿರ್ತೀವಿ, ಅದರಿಂದ ನಮ್ಗೆ ಮೋಟಿವೇಶನ್ ಸಿಕ್ಕುತ್ತೆ, ಸ್ಫೂರ್ತಿ ಸಿಕ್ಕುತ್ತೆ ಆಕ್ಚುಲ್ ಆಗಿ ಅದನ್ನ ಮಾಡ್ಲಿಕ್ಕೆ. ಸೊ ಇದರಿಂದನೂ ನಮ್ಗೆ ಪಾಸಿಟಿವಿಟಿ ನಾವು ಇಂಪ್ರೂವ್ ಮಾಡ್ಕೋಬಹುದು. ಹೀಗೆ ನಾವು ಪಾಸಿಟಿವಿಟಿನ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೋಬಹುದು.
ಸೊ ಮತ್ತೆ ನಾನು ಹಳೇದು ಇನ್ನೊಂದು ಹೇಳ್ದಾಗೆ ಪಾಸಿಟಿವ್ ಜನಗಳನ್ನ ಸುತ್ತುವರಿಸಿ ಸರೌಂಡ್ ಮಾಡ್ಕೊಳ್ಳಿ ಅಂತ. ಸೇಮ್ ಅದೇ ಲೈನ್ಸ್ ಅಲ್ಲಿ ಇನ್ನೊಂದು ಟೂಲ್, 8ನೇ ಟೂಲ್ ಏನಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ ಮತ್ತೆ ನೆಗೆಟಿವ್ ಇದು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಎಷ್ಟಾಗ್ತಿದೆ ಅಂದ್ರೆ ನೆಗೆಟಿವ್ ನ ಜಾಸ್ತಿ ಇದು ಮಾಡ್ತಾರೆ, ಜಾಸ್ತಿ ಚೆಲ್ಲಾಡ್ತಾರೆ, ಇದು ಮಾಡ್ತಾರೆ, ತೋರಿಸ್ತಾರೆ. ಸೊ ಆದಷ್ಟು ಅದರಿಂದ ನಾನಂತೂ ಯಾವಾಗ ಸುಮಾರು 3-4 ವರ್ಷ ಆಯ್ತು ಎಲ್ಲಾ ನ್ಯೂಸ್ ಫೀಡ್ ಆಫ್ ಮಾಡ್ಬಿಟ್ಟಿದೀನಿ. ಯಾವ್ದೇ ನ್ಯೂಸ್ ಇಂದ ಇದು ಮಾಡಿ ನಾನು ನೋಡಲ್ಲ, ನಾನು ಪೇಪರ್ ಓದೋದಿಲ್ಲ ಅದಕ್ಕೆ. ಸೊ ಯಾಕಂದ್ರೆ ಮೇನ್ ಹಿಂಗ್ ಓಪನ್ ಮಾಡ್ಬಿಟ್ರೆ ತಕ್ಷಣ ನಿಂಗೆ ಸಿಕ್ಕದು ಮೇನ್ ಹೆಡ್ಲೈನ್ಸ್, ಬರೀ ನೆಗೆಟಿವ್ ಹೆಡ್ಲೈನ್ಸ್. ನನ್ಗೆ ಆಗೋದಿಲ್ಲ, ನಾನು ತುಂಬಾ ಸೆನ್ಸಿಟಿವ್, ಅದಕ್ಕೆ ನಾನು ನ್ಯೂಸ್ ಪೇಪರ್ ಓದೋದ್ ಬಿಟ್ಟಿದೀನಿ. ಹೀಗೆ ನ್ಯೂಸ್ ಚಾನೆಲ್ಸ್ ಅದ್ರದ್ದೆಲ್ಲ ಈಗ ಫೇಸ್ಬುಕ್ ಅಲ್ಲಿ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಇದನ್ನ ಅದನ್ನೆಲ್ಲ ಆಫ್ ಮಾಡಿದೀನಿ. ನನ್ ನ್ಯೂಸ್ ಫೀಡ್ ಅಲ್ಲಿ ಯಾರ್ದು ನೋಟಿಫಿಕೇಶನ್ ಬರಲ್ಲ, ನನಗೆ ಬೇಕು ಅಂದಾಗ ಹೋಗಿ ನೋಡ್ತೀನಿ. ಸೊ ಯೂಟ್ಯೂಬ್ ನಲ್ಲಿ ಆಗಿರ್ಬೋದು, ಯಾವ್ದಾರ ನಂಗೆ ಮೋಟಿವೇಟ್ ಆಗೋಂಥದ್ದು ಆ ತರದ್ದೆಲ್ಲ ಪಾಸಿಟಿವ್ ಆಗಿರ್ಬೋದು, ಹಾಗಿರೋದನ್ನೆಲ್ಲ ನಾನು ಹುಡುಕೊಂಡು ನಾನು ನೋಡ್ತೀನಿ ವಿನಃ ನಾನು ಅದಾಗೆ ಹಿಂಗ್ ಬರೋದಕ್ಕೆ ಬಿಡೋದಿಲ್ಲ. ಸೊ ತುಂಬಾನೇ ಚೂಸಿ ಆಗಿದ್ದೀನಿ, ನಾನು ಚೂಸ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಸ್ಕ್ರೀನ್ ಟೈಮ್ ಕೂಡ ಇಷ್ಟೇ ಟೈಮು. ನಾವು ಸ್ಕ್ರಾಲ್ ಮಾಡ್ತಾ ಇದ್ರೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ ವಿಡಿಯೋಸ್ ಒಂದು ಚೆನ್ನಾಗಿರುತ್ತೆ ಹಂಗೆ ನೋಡ್ತಾನೆ ಹೋಗ್ತೀವಿ. ಸೊ ಪಾಸಿಟಿವ್ ಸರಿನೇ, ಅದು ತುಂಬಾ ನೋಡಿ ತುಂಬಾನೇ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಗೆ ರಾತ್ರಿ ನಿದ್ದೆನೂ ಹಾಳಾಗುತ್ತೆ. ಸೊ ಅದರಿಂದ ನಿದ್ದೆ ಇಲ್ಲ ಅಂದ್ರೆ ಆಟೋಮೆಟಿಕಲಿ ನಮ್ಗೆ ಇರಿಟೇಷನ್, ಫ್ರಸ್ಟ್ರೇಷನ್, ಆ ನೆಗೆಟಿವ್ ಎಮೋಷನ್ಸ್ ಬರುತ್ತೆ. ಅದಕ್ಕೆ ಆದಷ್ಟು ನಿಮ್ ಸ್ಕ್ರೀನ್ ಟೈಮ್ ಮತ್ತೆ ಸೋಷಿಯಲ್ ಮೀಡಿಯಾ ಅದನ್ನ ಲಿಮಿಟ್ ಮಾಡಿ, ದಿನಕ್ಕಿಷ್ಟು ಅಂತ. ಆಮೇಲೆ ಸೆಟ್ಟಿಂಗು ಇದೆ, ನಿಮ್ ಫೋನಲ್ಲಿ ಸೆಟ್ಟಿಂಗ್ ಮಾಡ್ಬಿಟ್ಟು ಇದ್ ಮಾತ್ರ ಅಲರ್ಟ್ ಮಾಡುತ್ತೆ ಅದು. ನಿನ್ ಸ್ಕ್ರೀನ್ ಟೈಮ್ ಇಷ್ಟ ಆಯ್ತು ಅಂತ ಅಲರ್ಟ್ ಮಾಡುತ್ತೆ. ಸೊ ಅರ್ಧ ಗಂಟೆನ 1 ಗಂಟೆ ಸೆಟ್ ಮಾಡ್ಕೊಳ್ಳಿ. ಅಷ್ಟು ಸೆಟ್ ಮಾಡ್ಕೊಂಡು ಇದ್ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂದು ಇನ್ನೊಂದು ಟೂಲ್ ಏನಂತಂದ್ರೆ ಈ ನೆಗೆಟಿವಿಟಿ ಅವಾಯ್ಡ್ ಮಾಡ್ಲಿಕ್ಕೆ ಸೋಷಿಯಲ್ ಮೀಡಿಯಾದಿಂದ ನೆಗೆಟಿವ್ ಇದ್ರನ್ನ ಅವಾಯ್ಡ್ ಮಾಡಿ, ಸ್ಕ್ರೀನ್ ಟೈಮ್ ಕೂಡ ಅವಾಯ್ಡ್ ಮಾಡಿ. ಸೊ ಹಾಗೆ ಇನ್ನೊಂದು ಮಾತು ನಾನು ಹೇಳಿದಾಗೆ, ನಿಮ್ಗೆ ಏನ್ ಮೋಟಿವೇಟ್ ಮಾಡುತ್ತೋ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯಾವುದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ ಅಂತಿಲ್ಲ. ಯಾವ್ದು ನಿಮ್ಗೆ ಮೋಟಿವೇಶನ್ ಸಿಕ್ಕುತ್ತೆ, ಯಾವ್ದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಪಾಸಿಟಿವಿಟಿ ಇದ್ ಮಾಡಕ್ಕೆ, ಜಾಸ್ತಿ ಮಾಡ್ಲಿಕ್ಕೆ, ಅಂತ ಅಕೌಂಟ್ಸ್ ಫಾಲೋ ಮಾಡಿ. ಆ ತರದನ್ನೇ ನೀವು ಕನ್ಸ್ಯೂಮ್ ಮಾಡಿ, ಆ ತರ ಇನ್ಫಾರ್ಮೇಶನ್ ಮತ್ತೆ ಆ ತರದ್ದು ಇದನ್ನ ನೀವು ಕನ್ಸ್ಯೂಮ್ ಮಾಡಿ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ 9ನೇ ಟೂಲ್ ಅಂತ ಹೇಳಿದ್ರೆ ಫಿಸಿಕಲ್ ಆಕ್ಟಿವಿಟಿ. ಸೊ ಅದು ನೀವು ಸ್ಪೋರ್ಟ್ಸ್ ಆಡ್ಬೋದು, ಸ್ಪೋರ್ಟ್ಸ್ ಆಡೋದಿರ್ಬಹುದು ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ. ಇಲ್ಲ ಅಂತ ಹೇಳಿದ್ರೆ ಇದು ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು. ಏನೇ ಒಂದು ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿ. ಅದರಿಂದ ಏನಾಗುತ್ತೆ, ಈ ಪಾಸಿಟಿವ್ ಹಾರ್ಮೋನ್ಸ್, ಎಂಡಾರ್ಫಿನ್ಸ್ ಇದಾಗುತ್ತೆ, ರಿಲೀಸ್ ಆಗುತ್ತೆ. ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಪಾಸಿಟಿವಿಟಿ ಮಾತ್ರ ಅದನ್ನು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗೇನೆ ಅದರಿಂದ ಏನಾಗುತ್ತೆ, ಎಂಡಾರ್ಫಿನ್ ರಿಲೀಸ್ ಆದ್ರೆ ನಿಮ್ಮ ಮೂಡ್ ಇದೆಯಲ್ಲ, ಮೂಡ್ ಲಿಫ್ಟ್ ಆಗುತ್ತೆ. ಅದು ನ್ಯಾಚುರಲ್ ಮೂಡ್ ಲಿಫ್ಟರ್ಸ್. ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಎಸ್ಪೆಷಲಿ ನನಗೇನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಕೆಲ್ಸಲ ಏನೋ ಒಂದು ಸ್ಟಕ್ ಫೀಲಿಂಗ್ ಆಗುತ್ತೆ, ಸ್ಟಕ್ ಆಗಿದ್ದೀನಿ, ಏನೋ ಒಂದು ಉಸಿರು ಕಟ್ತಾ ಇದೆ, ಸಫೋಕೇಶನ್ ಆಗಿದೆ ಅಂದಾಗ ನಾನು ಮತ್ತೆ ಟೆರಸ್ಗೆ ಹೋಗ್ತೀನಿ. ನಾನು ಓಪನ್ ಟೆರಸ್ ಇದೆ ನಮ್ದು, ಅಲ್ಲಿ ಆಕಾಶ ಕಾಣಿಸುತ್ತೆ, ಗಾಳಿ ಬರುತ್ತೆ, ತಂಪಾಗಿರೋ ಗಾಳಿ ಸೋಕುತ್ತೆ, ಆಮೇಲೆ ಗಿಡಗಳೆಲ್ಲ ಇದೆ. ಸೊ ಆ ಗ್ರೀನರಿ ನೋಡಿ ಆ ಗಾಳಿ ಇದೆಯಲ್ಲ, ನೇಚರ್ ಕನೆಕ್ಟ್ ಆಗುತ್ತೆ. ವಾಕಿಂಗ್ ಮಾಡ್ತೀನಿ ನಾನು, ಓಡಾಟ. ಸೊ ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಮೂವ್ಮೆಂಟ್ಸ್ ಇಂದ ಏನಾಗುತ್ತೆ, ನನ್ ಸ್ಟಕ್ ಎನರ್ಜಿ ಇರುತ್ತಲ್ಲ, ಅದರಿಂದ ನನಗೆ ಒಂದು ಇದು ಸಿಗ್ತಾ ಇರುತ್ತೆ, ಇದಾಗ್ತಾ ಇರುತ್ತೆ ಅಂತ. ಎಕ್ಸ್ಕ್ಯೂಸ್ ಮಿ. ಸೊ ನನಗೆ ಇದು ಇರಿಟೇಷನ್ ಆಗ್ತಾ ಇರುತ್ತೆ, ತುಂಬಾನೇ ಉಸಿರು ಕಟ್ಟಿದ ವಾತಾವರಣ ಇರುತ್ತೆ, ಹಂಗನ್ಸ್ತಾ ಇರುತ್ತೆ ಒಳಗಡೆ. ಸೊ ಅವಾಗ ಏನಾಗುತ್ತೆ, ನಾನು ಹೊರಗೆ ಹೋದ್ರೆ ನನಗೆ ಮೂವ್ಮೆಂಟ್ಸ್ ಇರುತ್ತಲ್ಲ, ಸೊ ನಮ್ ಫಿಸಿಕಲ್ ಮೂವ್ಮೆಂಟ್ ಇಂದ ಎನರ್ಜಿ ಕೂಡ ಬಾಡಿನಲ್ಲಿ ಮೂವ್ ಆಗುತ್ತೆ. ಸೊ ಆ ಎನರ್ಜಿ ನನಗೆ ರಿಲೀಸ್ ಆಗುತ್ತೆ, ಅಂದ್ರೆ ಸ್ಟಕ್ ಎನರ್ಜಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ನನಗೆ ಪಾಸಿಟಿವ್ನೆಸ್ ಬರುತ್ತೆ, ನನಗೆ ತುಂಬಾ ರಿಲೀಸ್ ಆಗುತ್ತಲ್ಲ, ನಂಗೆ ಖುಷಿ ಆಗುತ್ತೆ. ಸೊ ಹಾಗೇನೆ ನೀವು ಕೂಡ ಈ ತರ ಏನಾದ್ರೂ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಸೊ ಡೈಲಿ 5 ಮಿನಿಟ್ಸ್ 10 ಮಿನಿಟ್ಸ್. ಸೊ ಹೊರಗಡೆ ಹೋಗೋ ವಾಕಿಂಗ್ ಇರ್ಬೋದು, ಇಲ್ಲ ಏನಾದ್ರೂ ಮಾಡ್ಬೋದು, ಬಾಕ್ಸಿಂಗ್, ಎಷ್ಟೊಂದು ಇರುತ್ತಲ್ಲ ಫಿಸಿಕಲ್ ಎಕ್ಸರ್ಸೈಸಸ್ ಮಾಡ್ಬೋದು, ಜಿಮ್ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡಿ ನಿಮ್ಗೆ ಏನ್. ಬಟ್ ಎಲ್ಲ ಲಿಮಿಟ್ ಆಗಿರ್ಲಿ, ತುಂಬಾ ಅತಿಯಾಗಿ ಎಕ್ಸೆಸ್ ಆಗಿ ಏನು ಮಾಡ್ಬೇಡಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಿ. ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಕೂಡ ಈ ತರ ಎಂಗೇಜ್ ಆಗಿರೋದ್ರಿಂದ ಕೂಡ ನಿಮ್ಗೆ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಅದರಿಂದನೂ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕೊನೆಯದಾಗಿ 10ನೇ ಟೂಲ್ ಏನಂತ ಹೇಳಿದ್ರೆ, ನಿಮ್ಮ ಇದು ಅಗೇನ್ ಇದು ಜರ್ನಲಿಂಗ್ ಅಂತ ಹೇಳ್ತೀನಿ. ಬಟ್ ಇದು ಮಲಗಕ್ಕಿಂತ ಮುಂಚೆ ನೀವು ಜರ್ನಲ್ ಮಾಡಬಹುದು,
ಇಲ್ಲಾಂದ್ರೆ ಜಸ್ಟ್ ಕೂತ್ಕೊಂಡು ರಿಫ್ಲೆಕ್ಟ್ ಕೂಡ ಮಾಡ್ಬೋದು. ಅಂದ್ರೆ ನೀವು ಬೆಳಗಿಂದ ಸಂಜೆ ತನಕ, ರಾತ್ರಿ ತನಕ ನಿಮ್ದು ಏನೇನ್ ಅಚೀವ್ಮೆಂಟ್ಸ್ ಡೈಲಿ ಮಾಡಿ. ಇದನ್ನ ಡೈಲಿ ಮಾಡಕ್ಕಾಗ್ಲಿ ಅಂದ್ರೆ 2 ದಿನಕ್ಕೊಂದ್ಸಲ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇದು ವಾರಕ್ಕೊಂದ್ಸಲ ಮಾಡಿದ್ರೆ ಒಳ್ಳೇದು. ಬಟ್ ನಾನೀಗ ನಂದು ಸಜೆಷನ್ ಏನಂದ್ರೆ ಡೈಲಿ ಅಟ್ಲೀಸ್ಟ್ 2 ಮಿನಿಟ್ಸ್ ಮಾಡಿದ್ರು ಒಳ್ಳೇದು, 2 to 5 ಮಿನಿಟ್ಸ್ ಮಾಡಿದ್ರು ಒಳ್ಳೇದೆ. ಸೊ ಕೂತ್ಕೊಂಡು ನಿಮ್ದು ರಿಫ್ಲೆಕ್ಟ್ ಮಾಡಿ. ಅಂದ್ರೆ ಇಡೀ ದಿನ ನನ್ಗೆ ಏನೇನ್ ಒಳ್ಳೇದಾಯ್ತು, ಸೊ ನನ್ಗೆ ಏನೇನ್ ಎಫರ್ಟ್ಸ್ ಹಾಕ್ದೆ, ಏನ್ ಅಚೀವ್ಮೆಂಟ್ಸ್ ಮಾಡಿದೆ, ಸೊ ಏನೇನ್ ಚಾಲೆಂಜಸ್ ಬಂತು. ಓಕೆ, ಆ ಚಾಲೆಂಜಸ್ ಬಂದಾಗ ನಾನು ಎಷ್ಟ್ರ ಮಟ್ಟಿಗೆ ಅದನ್ನ ಕೋಪ್ ಅಪ್ ಮಾಡಿದೆ, ಎಷ್ಟ್ರ ಮಟ್ಟಿಗೆ ನಂದು ಎಫರ್ಟ್ಸ್ ಹಾಕ್ಬಿಟ್ಟು ಅದನ್ನ ಚಾಲೆಂಜ್ ನ ಸ್ವೀಕರಿಸಿ ಅದನ್ನ ಹೇಗೆ ನಾನು ಅದನ್ನ ಹೊರಗೆ ಬಂದ್ಬಿಟ್ಟು ನಾನು ಚಾಲೆಂಜ್ ನ ಅಚೀವ್ ಮಾಡಿದೆ. ಸೊ ಆತರ ಸಕ್ಸೀಡ್ ಆದೆ. ಹೀಗೆ ಅದನ್ನ ನೀವು ಇಡೀ ದಿನ ನೀವು ಇದು ಮಾಡ್ಬೋದು, ರಿಫ್ಲೆಕ್ಟ್ ಮಾಡ್ಬೋದು. ಸೊ ಇಡೀ ದಿನ ಕುತ್ಕೊಂಡು ಈಗ 3 ಅಚೀವ್ಮೆಂಟ್ಸ್ ಏನು, 3 ನಂದು ಏನು ಒಳ್ಳೇದಾಯ್ತು ಇಡೀ ದಿನ, ನನಗೆ ಖುಷಿ ಆಗಂತದ್ದು 3 ಏನಾಯ್ತು, ಅಥವಾ ನಾನು ಏನ್ ಅನ್ಕೊಂಡಿದ್ದು 3 ವಿಷಯಗಳು ನಾನು ಸಾಧಿಸ್ದೆ, ಕಂಪ್ಲೀಟ್ ಮಾಡಿದೆ. ನಾನು ಏನೋ ಲಿಸ್ಟ್ ಮಾಡ್ಕೊಂಡಿದ್ದೆ, 3 ಟಾಸ್ಕ್ ಲಿಸ್ಟ್ ಅಲ್ಲಿ 3 ಮಾಡ್ತೀನಿ ಅಂತ ಅದ್ ಮಾಡದ್ನ. ಸೊ ಅದು 3ಅಲ್ಲಿ ಎಷ್ಟು ಮಾಡಿದೆ, ಸೊ 2 ಮಾಡಿದೆ, ಓಕೆ ಖುಷಿ ಆಯ್ತು ನನ್ಗೆ 2 ಮಾಡಿದೆ. ಸೊ ಆ 2 ಹೇಗೆ ಮಾಡಿದೆ, ನಾನು ಆ 2 ಮಾಡ್ಬೇಕಾದ್ರೆ ಏನಾದ್ರು ಚಾಲೆಂಜಸ್ ಬಂತ, ನಂದು ಏನ್ ಸ್ಟ್ರೆಂತ್ ಯೂಸ್ ಮಾಡಿದೆ, ಹೀಗೆ. ಸೊ ನಾನು ಹೇಳ್ತಾ ಹೋಗ್ತಿದ್ದೀನಿ, ಇದೇ ಆಗಿರ್ಬೇಕು ಅಂತಿಲ್ಲ. ಸೊ ಬಟ್ ಏನಂತ ಹೇಳಿದ್ರೆ ನನ್ಗೆ ಏನೇನ್ ಇದು ಮಾಡಿದ್ವಿ, ಅಚೀವ್ ಮಾಡಿದ್ವಿ, ಇದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು. ಸೊ ಏನಾದ್ರೂ ಇರಲಿ. ಈಗ ಸಪೋಸ್ ಈಗ ನಾನು ಇವತ್ತು ಹೊಸ ರೆಸಿಪಿ ಕಲಿತೆ, ಹೊಸದಾಗಿ ಏನೋ ಮಾಡಿದೆ, ಅಡ್ಗೆ ಮಾಡಿದೆ. ಆಮೇಲೆ ನಾನು ಮಾಡಿದ್ದೆ ಅಡ್ಗೆ, ನಾನು ಇವತ್ತು ವೆಜಿಟೇಬಲ್ ಬಾತ್ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ಖುಷಿ ಆಯ್ತು, ಎಲ್ರು ತುಂಬಾ ಟೇಸ್ಟ್ ಚೆನ್ನಾಗಿದೆ ಅಂತಂದೇಳಿ ಇದು ಮಾಡಿದ್ರು. ಸೊ ನಾನು ಮೊನ್ನೆ ನಾನು ಹೆಸರು ಬೇಳೆ ಉತ್ತಪ್ಪ ಮಾಡಿದ್ದೆ. ಸೊ ನಂಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಹೆಸರು ಬೇಳೆ ಅದು ಒಂದು ಪ್ರೋಸೆಸ್ ಇದೆಯಲ್ಲ, ಅದ್ ಪ್ರೋಸೆಸ್ ನಿಮ್ಗೆ ಗೊತ್ತಿರೋ, ಯಾರು ಅಡ್ಗೆ ಮಾಡಿರ್ತೀರೋ ಅವರಿಗೂ ಗೊತ್ತಿರುತ್ತೆ. ಇಷ್ಟಪಟ್ಟು ಮಾಡಿದ್ರೆ ಅದೊಂಥರ ಥೆರಪಿ ತರ ಇರುತ್ತೆ, ಮೆಡಿಟೇಷನ್ ತರ ಇರುತ್ತೆ. ಸೊ ಆ ಪ್ರೋಸೆಸ್ ಇದೆಯಲ್ಲ, ಅದ್ ಪ್ರೋಸೆಸ್ ಇಂದ ನಮ್ಗೆ ಇದು ಒಂದು ಖುಷಿ ಆಗುತ್ತೆ. ಆಮೇಲೆ ಕೊಟ್ರೆ ಎಲ್ಲರಿಗೂ ಖುಷಿ ಆಯ್ತು, ಎಷ್ಟು ಚೆನ್ನಾಗಿದೆ ಅಂತ ಇಷ್ಟಪಟ್ಟು ಖುಷಿಯಿಂದ ತಿಂದ್ರು. ಸೊ ಹಾಗೆ, ಸೊ ಅದು ನಂಗೆ ಅಚೀವ್ಮೆಂಟ್ ಅನ್ಸ್ತು. ಹೀಗೇನೆ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಏನ್ ಬೇಕಾದ್ರೂ ಆಗಿರ್ಬೋದು, ಇಡೀ ದಿನದಲ್ಲಿ ನಾನು ಏನೇನ್ ಅಚೀವ್ಮೆಂಟು, ಸೊ ಅದನ್ನ ನೀವು ಮಾಡಿ. ಸೊ ಅದು ಮಾಡಿದ್ರೆ ಡೈಲಿ ಮಲ್ಗಕ್ಕಿನ ಮುಂಚೆ ನೀವು ಬರೀಲೇಬೇಕು ಅಂತಿಲ್ಲ, ಸುಮ್ನೆ ಕಣ್ ಮುಚ್ಕೊಂಡಾಗ ಒಂದ್ಸಲ ಅಂದ್ರೆ ಕಣ್ ಮುಂದೆ ನಿಮ್ಗೆ ಈಗ ಫಿಲ್ಮ್ ರೀಲ್ ತರ ಒಂದು ಹಿಂಗೆ ಹೋಗೋ ತರ ಗೊತ್ತಲ್ಲ. ಸೊ ಆತರ ಬೆಳಗಿಂದ ಏನೇನ್ ಮಾಡಿದೆ ಅಂದ್ರೆ ಫಾಸ್ಟ್ ಆಗಿ ಹೋಗುತ್ತೆ. ನಮ್ಮ ಮೈಂಡ್ ಎಷ್ಟು ಫಾಸ್ಟ್ ಇದೆ, ಬ್ರೈನ್ ಎಷ್ಟು ಫಾಸ್ಟ್ ಇದೆ ಅಂದ್ರೆ ಒಂದ್ 10-15 ಸೆಕೆಂಡ್ ಅಲ್ಲಿ ನಿಮ್ಗೆ ಇಡೀ 12-14 ಗಂಟೆದು ರೀಲ್ ತೋರ್ಸುತ್ತದೆ. ಸೊ ಅದನ್ನು ಮಾಡ್ಬೋದು, ಅದರಿಂದನೂ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಾನು 10 ಟೂಲ್ಸ್ ಅಂತ ಹೇಳಿದ್ರೆ, ಈಗ ಬೋನಸ್ ಟೂಲ್ ಅಂತ ಹೇಳ್ತೀನಿ, ಅದು ಗೊತ್ತೇ ಇರೋದು ಅನ್ಸುತ್ತೆ ನಿಮ್ಗೆ, ಮೆಡಿಟೇಷನ್. ಸೊ ಮೈಂಡ್ಫುಲ್ನೆಸ್ ಮಾಡ್ಬೇಕು, ಸರಿನೇ, ಮೈಂಡ್ಫುಲ್ನೆಸ್ ಬಗ್ಗೆ ಹೇಳಿದೀನಿ. ಹಾಗೆ ಮೆಡಿಟೇಷನ್ ಏನ್ ಬೇಕಾದ್ರೂ ಆಗಿರ್ಬೋದು, ನೀವು ಚಾಂಟಿಂಗ್ ಆಗಿರಬಹುದು. ನಾನು ಓಂ ಚಾಂಟಿಂಗ್ ಮಾಡ್ತೀನಿ, ನಾನು ಡೈಲಿ 30 ನಿಮಿಷ ಮೆಡಿಟೇಷನ್ ಮಾಡ್ತೀನಿ. ಸೊ ಅದು ಏನ್ ಬೇಕಾದ್ರೂ ಆಗಿರ್ಬೋದು, ನೀವು ಗೈಡೆಡ್ ಮೆಡಿಟೇಷನ್ ಆಗಿರ್ಬೋದು. ಸೊ ನಿಮ್ದು ಎಲ್ಲಾನು ಸಿಕ್ಕುತ್ತೆ. ಬರೀ ಮ್ಯೂಸಿಕ್ ಹಾಕೊಂಡು ಸುಮ್ನೆ ಕುತ್ಕೊಂಡು ಧ್ಯಾನ ಮಾಡೋದಾಗಿ 2 ಮಿನಿಟ್ಸ್ ಮಾಡ್ಬೋದು, 3 ಮಿನಿಟ್ಸ್ ಮಾಡ್ಬೋದು. ಯಾವ್ದೇ ಆಗ್ಲಿ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ಬೆಳಿಗ್ಗೆ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮೆಡಿಟೇಷನ್ ಮಾಡಿದ್ರೆ 10 ನಿಮಿಷದ ಮಾಡಿದ್ರು ಸಾಕು. 10 ನಿಮಿಷದ ಮೆಡಿಟೇಷನ್ ಮಾಡಿದ್ರು ನಿಮ್ಗೆ ಇಡೀ ದಿನಕ್ಕೆ ನಿಮ್ಗೆ ಆ ಒಂದು ಸ್ಫೂರ್ತಿ, ಎನರ್ಜಿ ಸಿಗುತ್ತೆ. ಊರ್ಜಾ ಅಂತಾರಲ್ಲ, ಅದು ಎನರ್ಜಿ ಸಿಗುತ್ತೆ ನಿಮ್ಗೆ ಇಡೀ ದಿನ, ನಿಮ್ಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ನಾನು ತುಂಬಾನೇ ರೆಗ್ಯುಲರ್ ಆಗಿ, ನಾನು 3 ವರ್ಷದಿಂದ ಅನ್ಸುತ್ತೆ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ 3 ವರ್ಷದಿಂದ ನಾನು ಈ ಮೆಡಿಟೇಷನ್ ಅರ್ಧ ಗಂಟೆ ಮಾಡ್ತೀನಿ. ಸೊ ನಾವು ಅರ್ಧ ಗಂಟೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 10 ಮಿನಿಟ್ಸ್ ಆದ್ರೂ ಮಾಡಿ. ಇಲ್ಲ ಅಂದ್ರೆ 3 ಮಿನಿಟ್ಸ್ ಓಂ ಚಾಂಟಿಂಗ್, 21 ಸಲ ಓಂ ಚಾಂಟಿಂಗ್ ಮಾಡ್ಬೋದು ನೀವು. ಸೊ ಓಂ ಚಾಂಟಿಂಗ್ದು ನಾನು ಇಲ್ಲಿ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಓಂ ಚಾಂಟಿಂಗ್ದು ನಾನು 21 ಟೈಮ್ಸ್ ಒಂದು ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಹಾಗೆ ನಿಮ್ಗೆ ಇನ್ನೊಂದು ಕೇಳ್ಬೇಕಿತ್ತು, ಮೆಡಿಟೇಷನ್ ಬಂತಲ್ಲ ಅದಕ್ಕೆ ಕೇಳ್ತೀನಿ. ಗೈಡೆಡ್ ಮೆಡಿಟೇಷನ್ ನಾನು ಕನ್ನಡದಲ್ಲಿ ಜಾಸ್ತಿ ಹಾಕಿಲ್ಲ, ಇಂಗ್ಲಿಷ್ ನಲ್ಲಿ ಸುಮಾರಿದೆ. ನಿಮ್ಗೆ ಇಷ್ಟ ಇದೆಯಾ, ನಿಮ್ಗೆ ಕನ್ನಡದಲ್ಲಿ ಗೈಡೆಡ್ ಮೆಡಿಟೇಷನ್ ಕನ್ನಡದಲ್ಲಿ ಹಾಕ್ಬೇಕು ಅನ್ನೋದಾದ್ರೆ ಖಂಡಿತ ನನಗೆ ಕಮೆಂಟ್ ಅಲ್ಲಿ ಹೇಳಿ, ಕಮೆಂಟ್ ನಲ್ಲಿ ತಿಳಿಸಿ. ನಾನು ಮಾಡ್ತೀನಿ, ಕನ್ನಡದಲ್ಲೂ ನಾವು ಮಾಡಿ ಒಂದಿಷ್ಟು ಗೈಡೆಡ್ ಮೆಡಿಟೇಷನ್ಸ್ ಹಾಕ್ತೀನಿ. ಓಕೆ, ಸೊ ಹೀಗೆ ನೀವು 11 ಟೂಲ್ಸ್ ಹೇಳ್ದೆ ನಾನು, 10 ಪ್ಲಸ್ 1 ಇದು ಬೋನಸ್ ಟೂಲ್. ಹೀಗೆ ನಾವು ಈ ಚಿಕ್ಕದ ಸಿಂಪಲ್ ಟೂಲ್ಸ್ ಅಲ್ವಾ ಇದು, ಜರ್ನಲಿಂಗ್ ಮಾಡೋದು, ಪಾಸಿಟಿವ್ ಜನಗಳನ್ನ ಇದು ಮಾಡ್ಕೊಳ್ಳೋದು,
ಸೋಷಿಯಲ್ ಮೀಡಿಯಾ ಕಮ್ಮಿ ಮಾಡೋದು, ನೆಗೆಟಿವ್ ಕನ್ಸ್ಯೂಮ್ ಮಾಡಿದ್ರೆ ಬರೀ ಪಾಸಿಟಿವ್ ಸೊ ಹೀಗೆ ಈ ತರನೇ ಮೆಡಿಟೇಷನ್ ಮಾಡೋದು, ಮೈಂಡ್ಫುಲ್ನೆಸ್. ಸೊ ಅಫರ್ಮೇಶನ್ಸ್ ಹೇಳೋದು, ಜರ್ನಲಿಂಗ್, ಗ್ರಾಟಿಟ್ಯೂಡ್ ಜರ್ನಲಿಂಗ್ ಮಾಡೋದು, ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಳ್ಳೋದು. ಹೀಗೆ ಎಷ್ಟೊಂದು ಚಿಕ್ಕ ಚಿಕ್ಕ ಸಿಂಪಲ್ ಟೂಲ್ಸ್ ಇದೆ. ಇದೆಲ್ಲ ನೀವು ಯಾವ್ದು ಇಷ್ಟ ಆಗುತ್ತೋ ಪ್ರತಿ ದಿನ ಒಂದೊಂದು ಮಾಡ್ಬೋದು. ನಿಮ್ಗೆ ಏನಾಗುತ್ತೋ, ಏನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಯೂಸ್ ಮಾಡ್ಕೊಂಡು ನೀವು ಪಾಸಿಟಿವಿಟಿನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾನಂತೂ ಹಾಗೆ, ಯಾಕಂದ್ರೆ ಅದು 100% ಪಾಸಿಟಿವ್ ಆಗಿರಕ್ ಆಗೋದೇ ಇಲ್ಲ. ಸೊ ಇದು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಮೇಲೆ ಕೆಳಗಾದಾಗ ನಮ್ಮ ಡ್ಯೂಟಿ ಅಲ್ವಾ, ಅದು ತುಂಬಾ ನೆಗೆಟಿವ್ ಆಗಿ ಹೋಗ್ದಿದ್ದಂಗೆ ನೋಡ್ಕೊಳಕ್ಕೆ. ಸೊ ನೆಗೆಟಿವ್ ಆಗಿ ಹೋಗ್ದಿದ್ದಾಗೆ ಹೇಗ್ ನೋಡ್ಕೊತೀರಾ ನೀವು? ಸೊ ನೆಗೆಟಿವ್ ಆಗಿ ಹೋಗ್ದಿದ್ದಾಗೆ ನೀವು ಹೇಗ್ ನೋಡ್ಕೊಳ್ತೀರಾ? ನೀವು ಪಾಸಿಟಿವ್ನೆಸ್ ನ ನೀವು ಬೂಸ್ಟ್ ಮಾಡ್ಬೇಕು ಅಲ್ವಾ. ಆ ಪಾಸಿಟಿವಿಟಿನ ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ? ಸೊ ಈ ತರ ಸಣ್ಣ ಸಣ್ಣ ಟೂಲ್ಸ್, ಇದು ಅಚೀವೇಬಲ್, ನಿಮ್ ಕೈಲಿ ಆಗುತ್ತೆ, ಸಾಧ್ಯವಾಗುವಂತ ಇದು ಟೂಲ್ಸ್ ಇದು. ಸೊ ಇದರಿಂದ ನೀವು ಹೀಗೆಲ್ಲ ಮಾಡಿ ಯೂಸ್ ಮಾಡ್ಬೋದು. ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಈ 11 ಟೂಲ್ಸ್ ನಾನು ಹೇಳಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು, ಯಾವ್ದನ್ನ ನೀವು 1, 2, 3 ಅಂತ ಹಾಕ್ತೀರಾ, ಯಾವ 2 ಅಥವಾ 3 ಟೂಲ್ಸ್ ನ ನೀವು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ನಿಮ್ಗೆ ಇನ್ನೇನಾದ್ರೂ ನೀವು ಯೂಸ್ ಮಾಡ್ತಿದ್ದೀರಾ, ಇನ್ನೇನಾದ್ರು ಪಾಸಿಟಿವಿಟಿ ಇದು ಮಾಡ್ಕೊಳಕ್ಕೆ ಇನ್ನೇನಾರ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಅದನ್ನು ಕೂಡ ನನಗೆ ಶೇರ್ ಮಾಡಿ. ಸೊ ಇಲ್ಲಿ ತನಕ ನೀವು ಕೇಳಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನೀವಿನ್ನೂ ಇದು ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದು ಇಷ್ಟ ಆಗಿದೆ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಇವ್ರನ್ನೆಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇವೆಲ್ಲ ಪಾಸಿಟಿವಿಟಿ ಕಲ್ಟಿವೇಟ್ ಮಾಡ್ಕೊಳ್ಳೋದು, ಇದು ಮಾಡೋದು ತುಂಬಾನೇ ಒಳ್ಳೇದು. ಸೊ ನಿಮ್ಮ ಪಾಸಿಟಿವ್ ಲೈಫ್, ಪಾಸಿಟಿವ್ ವೆಲ್ಬೀಯಿಂಗ್, ಓವರ್ ಆಲ್ ವೆಲ್ಬೀಯಿಂಗಿಗೆ, ಮೆಂಟಲ್ ಇರ್ಬೋದು, ಎಮೋಷನಲ್, ಫಿಸಿಕಲ್ ಹೆಲ್ತ್ಗೆ ಇದು ತುಂಬಾ ತುಂಬಾ ಮುಖ್ಯ. ಹಾಗಾಗಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಆದಷ್ಟು ಪಾಸಿಟಿವಿಟಿನ ನೀವು ಪ್ರಾಕ್ಟೀಸ್ ಮಾಡಿ. ಹಾಗೆ ಯಾವುದೇ ಟೂಲ್ಸ್ ಇರ್ಬೋದು, ನಾನು ಹೇಳಿದ ಟೂಲ್ಸ್ ಇರ್ಬೋದು, ಅಥವಾ ಬೇರೆ ನಿಮ್ಗೆ ಗೊತ್ತಿರೋದಾಗ್ಲಿ, ಯಾವ್ದನ್ನಾದ್ರೂ ನೀವು ಖಂಡಿತ ಉಪಯೋಗಿಸಿ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಮತ್ತೆ ನೋಡ್ತೀನಿ ನಿಮ್ಮನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ ನಲ್ಲಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.